ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಶಿರಾಡಿ ಘಾಟ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಭೀಕರ ಅಪಘಾತ, 25ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ. ಅರಸೀಕೆರೆಯಲ್ಲಿ ಶನಿವಾರ ಅಭಿನಂದನಾ ಸಮಾರಂಭ, ಸಿಎಂ ಡಿಸಿಎಂ ಸಚಿವರಿಂದ 100 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದ್ಘಾಟನೆ, ಶಂಕುಸ್ಥಾಪನೆ. ಶಿವಲಿಂಗೇಗೌಡರಿಂದ ಮಾಹಿತಿ. ಏಕಾಂಗಿಯಾಗಿ ನವಿಲೆ ನಾಗೇಶ್ವರ ದೇವಾಲಯಕ್ಕೆ ಬಂದ ಡಿಕೆಶಿ, ಬರೋಬ್ಬರಿ 1.5 ಗಂಟೆಗಳ ಕಾಲ ವಿಶೇಷ ಪೂಜೆ, ರಾಜಕೀಯವಾಗಿ ಇನ್ನೂ ಅತ್ಯುನ್ನತ ಸ್ಥಾನಮಾನ ನೀಡುವಂತೆ ಪ್ರಾರ್ಥನೆ. ಇನ್ನು ಮುಂದೆ ಅಂಗನವಾಡಿಗಳಲ್ಲೂ ಇಂಗ್ಲಿಷ್ ಶಿಕ್ಷಣ, ಹಾಸನದ 100 ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ, ಸರ್ಕಾರಕ್ಕೆ ಪ್ರಸ್ತಾವನೆ. ಗಮನ ಸೆಳೆದ ಡ್ರೋನ್ ಹಾರಾಟ ಪ್ರದರ್ಶನ, ಮಲೆನಾಡು ಕಾಲೇಜು ಆವರಣದಲ್ಲಿ ಪಕ್ಷಿಗಳಂತೆ ಹಾರಿದ ಡ್ರೋನ್. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಮಾರ್ನಹಳ್ಳಿ ಬಳಿ ಶಿರಾಡಿ ಘಾಟ್ ರಸ್ತೆಯಲ್ಲಿ 2 ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಸಂಭವಿಸಿದ ಅಪಘಾತದಲ್ಲಿ 25ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರು ಗಾಯಗೊಂಡಿರ್ತಕ್ಕಂಥ ಘಟನೆ ವರದಿಯಾಗಿದೆ. ಅಪಘಾತಕ್ಕೆ ಒಳಪಟ್ಟ ಬಸ್ಗಳಲ್ಲಿ ಒಂದು ಬಸ್ ಬೆಂಗಳೂರಿಂದ ಮಂಗಳೂರಿಗೆ ತೆರಳುತ್ತಾ ಇದ್ರೆ ಮತ್ತೊಂದು ಬಸ್ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಹೊರಟಿತ್ತು. ಈ ನಡುವೆ ಮುಖಾಮುಖಿಯಾಗಿ 2 ಬಸ್ಗಳು ಡಿಕ್ಕಿ ಹೊಡೆದಿರ್ತಕ್ಕಂಥದ್ದು. ಹೀಗಾಗಿ ಒಂದು ಬಸ್ಸಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ಇನ್ನು 2 ಬಸ್ನಲ್ಲಿ ಇದ್ದಂತಹ 8 ಮಂದಿಯ ಸ್ಥಿತಿ ಗಂಭೀರವಾಗಿದೆ, ಗಂಭೀರ ಗಾಯಗಳಾಗಿವೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಬಸ್ನ ಚಾಲಕನ ಸ್ಥಿತಿ ಕೂಡ ಗಂಭೀರವಾಗಿರ್ತಕ್ಕಂಥದ್ದು. ಇನ್ನು ಗಾಯಾಳುಗಳನ್ನ ತಕ್ಷಣವೇ ಸಕಲೇಶಪುರದ ಕಾರ್ಪೊರೇಟ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಠಾಣಾ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. प्रदीप मिसेस ಹೆಸರು ಹೆಂಗ್ ಗೊತ್ತಾ? ಹಾಸನ ಜಿಲ್ಲೆಯ ಏಕೈಕ ಕಾಂಗ್ರೆಸ್ ಶಾಸಕರಿರ್ತಕ್ಕಂಥ ಅರಸೀಕೆರೆ ತಾಲೂಕಿಗೆ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನ ನೀಡಿದೆ. ಅರಸೀಕೆರೆಯಲ್ಲಿ 100 ಕೋಟಿ ರುಗಳ ಕಾಮಗಾರಿ ಉದ್ಘಾಟನೆ ಹಾಗೂ ಮಂಜೂರು ಮಾಡಿರುವ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಗೋಸ್ಕರ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಹಲವು ಸಚಿವರುಗಳಿಗೆ ಜುಲೈ 26ರಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಸ್ಥಳೀಯ ಅರಸೀಕೆರೆ ಶಾಸಕರಾಗಿರ್ತಕ್ಕಂಥ ಕೆಎಂ ಶಿವಲಿಂಗೇಗೌಡ ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರೋ ಅವರು, ಕಾರ್ಯಕ್ರಮ ನಡೆಯುವ ಅರಸೀಕೆರೆ ತಾಲೂಕು ಕ್ರೀಡಾಂಗಣದಲ್ಲಿ ಈಗ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. 100 ಕೋಟಿ ರುಗಳ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆ ಹಾಗೂ ಹೊಸ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನಡೆಸಲಾಗುತ್ತೆ 26ನೇ ತಾರೀಕು. ಅದಕ್ಕಾಗಿ ಬೃಹತ್ ವೇದಿಕೆಯನ್ನು ಸಿದ್ಧಪಡಿಸಲಾಗ್ತಾ ಇದೆ. ಸುಮಾರು 60,000 ಜನ ಭಾಗಿಯಾಗುವ ನಿರೀಕ್ಷೆ ಇದ್ದು, ನಾವೆಲ್ಲರೂ ಸೇರಿ ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಿಕೊಟ್ಟಿರುವವರಿಗೆ ಕೃತಜ್ಞತೆ, ಅಭಿನಂದನೆ ಸಮರ್ಪಣೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು ನಮ್ಮ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಸರ್ಕಾರದ ಬಳಿ ಹಣ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ, ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಶಿವಲಿಂಗೇಗೌಡರು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾಡಿನ ಜನರಿಗೂ ತಿಳಿಬೇಕಾಗಿದೆ ಅಭಿವೃದ್ಧಿ ಅಂತ ಅಂದ್ರೆ ಹೆಂಗಾಗ್ತಾ ಇದೆ ಅನ್ನೋದನ್ನ ಈ ಕಾರ್ಯಕ್ರಮದ ಮೂಲಕ ಜನರಿಗೆ ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಏನೇನು ಉದ್ಘಾಟನೆ ಆಗುತ್ತೆ ಅಂತ ನೋಡ್ತಾ ಹೋದ್ರೆ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು, ಪಾಲಿಟೆಕ್ನಿಕ್, ಸರ್ಕಾರಿ ಈಜುಕೊಳ, ನಗರಸಭೆಯ ತರಕಾರಿ ಮಾರುಕಟ್ಟೆ, ವಾಣಿಜ್ಯ ಸಂಕೀರ್ಣ ಮೊದಲಾದ ಕಾರ್ಯಕ್ರಮಗಳು ಉದ್ಘಾಟನೆ ಆಗ್ತವೆ. ಎಲ್ಲವೂ ಕೂಡ ಅರಸೀಕೆರೆಗೆ ಸಂಬಂಧಪಟ್ಟವು. ಇನ್ನು ತಾಲೂಕು ನ್ಯಾಯಾಲಯ ಸಂಕೀರ್ಣ ಲೋಕಾರ್ಪಣೆಗೆ ಹೈಕೋರ್ಟ್ ಮುಖ್ಯ ಮೂರ್ತಿಗಳ ಅನುಮತಿ ಸಿಗದ ಕಾರಣ ಅದೊಂದು ಕಾರ್ಯಕ್ರಮವನ್ನ ಮುಂದೂಡಲಾಗಿದೆ ಅಂತ ಹೇಳ್ತಾರೆ. ಇದರೊಟ್ಟಿಗೆ ಶಂಕುಸ್ಥಾಪನೆ ಆಗಬೇಕಾಗಿರ್ತಕ್ಕಂಥದ್ದು ಒಳಾಂಗಣ, ಕ್ರೀಡಾಂಗಣ, ಕೆರೆಕಟ್ಟೆ ತುಂಬಿಸಲು ಎತ್ತಿನಹೊಳೆ ಯೋಜನೆ, ನೀರು ಹರಿಸ್ತಕ್ಕಂಥದ್ದು, ಗಣಸಿ ಹೋಬಳಿ ಭಾಗಕ್ಕೆ, ತುಂಬಾ ಇದಾವೆ ಲಿಸ್ಟ್. ಇವೆಲ್ಲವೂ ಕೂಡ ಶಂಕುಸ್ಥಾಪನೆ ಆಗುತ್ತೆ. ಶಿವಲಿಂಗೇಗೌಡರು ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಜನ ಸರ್ಕಾರದ ಹತ್ರ ದುಡ್ಡಿಲ್ಲ, ಹಂಗಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಅಂತ. ಇದು ಶಿವಲಿಂಗೇಗೌಡರಿಗೆ ಗೊತ್ತಾಗ್ತಾ ಇಲ್ಲ.
ಯಾಕೆ ಅಂತ ಅಂದ್ರೆ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಹೀಗಾಗಿ ಅವ್ರನ್ನ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ನಿರಂತರವಾಗಿ ಅವ್ರು ಹೋಗಿ ಏನ್ ಕೆಲಸ ಕೇಳಿದ್ರು ಕೂಡ ಅದಕ್ಕೆ ಅಪ್ರೂವಲ್ ಕೊಡ್ತಾ ಇದ್ದಾರೆ. ಅರಸೀಕೆರೆಯಲ್ಲಿ ಕೇಳಿದ ಕೆಲಸಗಳು ಮಾಡ್ಕೊಡ್ತಾ ಇದ್ದಾರೆ. ಹಂಗಾಗಿ ಶಿವಲಿಂಗೇಗೌಡರು ಒಂದು ಭ್ರಮೆಲಿದ್ದಾರೆ. ರಾಜ್ಯ ಸರ್ಕಾರ ಇಡೀ ರಾಜ್ಯಾದ್ಯಂತ ಇದೇ ರೀತಿ ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡ್ತಾ ಇದೆ, ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ಹೊಳೆ ಹರಿತಾ ಇದೆ, ಇಡೀ ರಾಜ್ಯದಲ್ಲಿ ಅಭಿವೃದ್ಧಿಯ ಪರ್ವ ಸೃಷ್ಟಿಯಾಗಿಬಿಟ್ಟಿದೆ ಅಂತಕ್ಕಂಥ ಭ್ರಮೆಯಲ್ಲಿ ಶಿವಲಿಂಗೇಗೌಡರಿದ್ದಾರೆ. ಕಾರಣ ಏನು ಅಂತ ಅಂದ್ರೆ ಬರಬೇಕಾದ ಅನುದಾನಗಳು, ಸಿಗಬಹುದಾದ ಅನುದಾನಗಳು, ಪಡೆಯಬಹುದಾದ ಅನುದಾನಗಳು ಇವೆಲ್ಲವನ್ನ ಪಡೆಯುವುದರಲ್ಲಿ ಶಿವಲಿಂಗೇಗೌಡರು ಯಶಸ್ವಿಯಾಗಿದ್ದಾರೆ. ಆದ್ರೆ ರಾಜ್ಯದ ಬೇರೆ ಜಿಲ್ಲೆಗಳ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ ನಾನು, ರಾಜ್ಯದ ಬೇರೆ ತಾಲೂಕುಗಳ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ ನಾನು. ಹಾಸನ ಜಿಲ್ಲೆಯಲ್ಲೇ ಅರಸೀಕೆರೆ ತಾಲೂಕನ್ನ ಹೊರತುಪಡಿಸಿ ಬೇರೆ ತಾಲೂಕುಗಳಿಗೆ, ಬೇರೆ ವಿಧಾನಸಭಾ ಕ್ಷೇತ್ರಗಳಿಗೆ ಹೋದ್ರೆ ಗೊತ್ತಾಗುತ್ತೆ ಶಿವಲಿಂಗೇಗೌಡರಿಗೆ ಹಾಸನ ಜಿಲ್ಲೆಯಲ್ಲೇ ರಾಜ್ಯ ಸರ್ಕಾರದ ತಾರತಮ್ಯ ಹೆಂಗಿದೆ, ಅಭಿವೃದ್ಧಿ ಕಾರ್ಯಗಳು ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾವುದು ಎಕ್ಸಾಂಪಲ್ ಬೇಡ. ಹಾಸನ ನಗರಸಭೆಯನ್ನ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ನೀವು ಮೇಲ್ದರ್ಜೆಗೇರಿಸಿ 30 ವಾರ್ಡ್ ಇದ್ದಿದ್ದ ನಗರಸಭೆಯನ್ನ 37 ಹಳ್ಳಿಗಳನ್ನ ಹೆಚ್ಚುವರಿಯಾಗಿ ಸೇರಿಸಿ ಇಷ್ಟೆಲ್ಲ ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿ ಮುಂದಿನ 3 ವರ್ಷದವರೆಗೂ ಕೂಡ ನಮ್ಮ ಯೋಗ್ಯತೆಗೆ ಅನುದಾನ ಕೊಡಕ್ ನಮ್ಮ ಹತ್ರ ದುಡ್ಡಿಲ್ಲ, ಮುಂದಿನ 3 ವರ್ಷ ಯಾರನ್ನು ಕೂಡ ರೆಕ್ರೂಟ್ ಮಾಡ್ಕೊಂಬೇಡಿ, ಅವ್ರಿಗೆ ಸಂಬಳ ಕೊಡೋ ತಾಕತ್ ನಮಗಿಲ್ಲ ಅಂತ ಲೆಟ್ರ್ ಬರ್ದಾಕ್ತೀರಿ ಅನ್ನೋದಾದ್ರೆ ರಾಜ್ಯ ಸರ್ಕಾರದ ಅಭಿವೃದ್ಧಿ ಹೆಂಗಿದೆ ನೀವೇ ನೋಡ್ಕೊಬೇಕು. ಏನೋ ಶಿವಲಿಂಗೇಗೌಡರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ಶಿವಲಿಂಗೇಗೌಡರನ್ನು ಉಸ್ತುವಾರಿ ಸಚಿವರು ಮಾಡಿದ್ರೆ ಅರಸೀಕೆರೆಗೆ ತಂದಂತೆ ಇಡೀ ಜಿಲ್ಲೆಗೂ ಅನುದಾನದ ಹೊಳೆಯನ್ನೇ ಹರಿಸಿ ಬಿಡ್ತಾರ ಅನ್ನೋದನ್ನೂ ಕಾದು ನೋಡ್ಬೇಕಾಗಿದೆ. ಪಾಪ ಅವರು ಕೂಡ ಸಚಿವರಾಗುವ ನಿರೀಕ್ಷೆಯಲ್ಲಿ ಇದ್ದಾರೆ, ನೋಡೋಣ ಏನಾಗಬಹುದು. ಬಟ್ ಅರಸೀಕೆರೆಗಾದ್ರೂ ಒಂದು ನಮ್ ಖುಷಿ, ಇಡೀ ರಾಜ್ಯದಲ್ಲಿ ಎಲ್ಲೂ ಅಭಿವೃದ್ಧಿ ಆಗ್ತಾ ಇಲ್ಲ, ಹಾಸನ ಜಿಲ್ಲೆಯಲ್ಲೂ ಎಲ್ಲೂ ಅಭಿವೃದ್ಧಿ ಆಗ್ತಾ ಇಲ್ಲ ಅರಸೀಕೆರೆಯನ್ನ ಹೊರತುಪಡಿಸಿ. ಆ ಹೊರತುಪಡಿಸಿರುವ ಅರಸೀಕೆರೆಯೂ ನಮ್ಮ ಜಿಲ್ಲೆಯಲ್ಲೇ ಇರೋದ್ರಿಂದ ಅರಸೀಕೆರೆಗಾದ್ರೂ ಕೂಡ 100 ಕೋಟಿ ಅನುದಾನ ಕೊಡ್ತಾ ಇದ್ದಾರಲ್ಲ, ಅರಸೀಕೆರೆನಾದ್ರೂ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅರಸೀಕೆರೆಗಾದ್ರೂ ಅನುದಾನ ಕೊಟ್ಟಿದ್ದಾರಲ್ಲ ಅನ್ನೋ ಸಮಾಧಾನ ಪಡ್ಕೊಬಹುದು ಹೊರತು ಶಿವಲಿಂಗೇಗೌಡರು ಹೇಳ್ದಂಗೆ ರಾಜ್ಯ ಸರ್ಕಾರ ಅಭಿವೃದ್ಧಿ ಪರ್ವ ಏನ್ ನಡೆಸ್ತಾ ಇಲ್ಲ. ನೋ. ಬೃಹತ್ ಜಲಸಂಪನ್ಮೂಲ ಸಚಿವರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಶಿಷ್ಟಾಚಾರ ಹಾಗೂ ಯಾರಿಗೂ ಮಾಹಿತಿ ನೀಡದೆ ಗುಟ್ಟಾಗಿ ಬಂದು ಚನ್ನರಾಯಪಟ್ಟಣ ತಾಲೂಕಿನ ಐತಿಹಾಸಿಕ ನವಿಲೆ ನಾಗೇಶ್ವರ ದೇವರ ಆಶೀರ್ವಾದವನ್ನ ಪಡೆದು ಮರಳಿದ್ದಾರಂತೆ. ಭದ್ರತೆ ಇಲ್ಲದೆ ಖಾಸಗಿ ಕಾರಿನಲ್ಲಿ ಬಂದ ಸಚಿವರು ನಾಗದೇವರಿಗೆ ಬರೋಬ್ಬರಿ 1.5 ಗಂಟೆಗಳ ಕಾಲ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಂತ ಮಾಹಿತಿ. ಇನ್ನು ಡಿಸಿಎಂ ಅವರು ಈ ಏಕಾಂಗಿ ದೇವಾಲಯ ಭೇಟಿ ಹಾಗೂ ವಿಶೇಷ ಪೂಜೆ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಈ ಹಿಂದೆ ಸಿಎಂ ಆಗುವ ಮೊದಲು ಮಾಜಿ ಸಿಎಂ ಯಡಿಯೂರಪ್ಪ ಅವರು ಕೂಡ ಇದೇ ನವಿಲೆ ನಾಗೇಶ್ವರ ದೇವಸ್ಥಾನಕ್ಕೆ ಬಂದು ಆಶೀರ್ವಾದವನ್ನ ಪಡೆದಿದ್ರಂತೆ. ಅದಾದ ನಂತರ ಅವರು ಸಿಎಂ ಆಗಿ ಬಿಟ್ಟರಂತೆ. ಅದೇ ರೀತಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಾವು ಬಯಸಿದ್ದು ಸಿಗಲಿ ಅಂತ ಹೇಳಿ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ಅದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಗುಸುಗುಸು ಜೋರಾಗಿರುವಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ನಡೆ ಚರ್ಚೆಯನ್ನ ಹುಟ್ಟುಹಾಕಿದೆ. ಮತ್ತೊಂದು ಮೂಲಗಳ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಬಾಳೆಹೊನ್ನೂರು ರಂಭಾಪುರಿ ಶ್ರೀಗಳಿಗೆ ಅಂದಾಜು 3.5 ಕೋಟಿ ರು ವೆಚ್ಚದ ಚಿನ್ನದ ಲೇಪನವುಳ್ಳ ಪೂಜಾ ಮಂಟಪವೊಂದನ್ನ ನೀಡಿದ್ದಾರಂತೆ. ಕಳೆದ ವಾರ ಸ್ವತಃ ರಂಭಾಪುರಿ ಶ್ರೀಗಳು ಹಾಗೂ ಕಾಡು ಸಿದ್ದೇಶ್ವರ ಶ್ರೀಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿದ್ರಂತೆ. ಅದಾದ ಬಳಿಕ ಇದೀಗ ಡಿಕೆ ಶಿವಕುಮಾರ್ ಅವರು ಬಂದು ಪೂಜೆ ಸಲ್ಲಿಸಿ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸದರಿ ಪೂಜಾ ಮಂಟಪವು ನವಿಲೆ ನಾಗೇಶ್ವರ ದೇವಾಲಯದಲ್ಲೇ ಇರಲಿದೆ ಅಂತಕ್ಕಂಥ ಮಾತು ಕೂಡ ಇದೆ. ಹಾಸನ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಎಲ್ಕೆಜಿ ಮತ್ತೆ ಯುಕೆಜಿ ಆರಂಭಿಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕ್ರಮವನ್ನು ಕೈಗೊಂಡಿದೆ. 8 ತಾಲೂಕುಗಳಲ್ಲಿ ಒಟ್ಟು 2691 ಅಂಗನವಾಡಿ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಈ ಪೈಕಿ ಆಯ್ದ 100 ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ಪ್ರಾರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಈ ಪೈಕಿ ಯಾವ್ಯಾವ ಅಂಗನವಾಡಿಗಳನ್ನ ಅಂತಿಮವಾಗಿ ಆಯ್ಕೆ ಮಾಡಲಾಗುತ್ತೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿನ ಕೆಲವೇ ದಿನಗಳಲ್ಲಿ ದೊರಕಬೇಕು. ಜಿಲ್ಲೆಯಲ್ಲಿ ಒಟ್ಟು 2691 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಇದರಲ್ಲಿ ಒಟ್ಟು 66,000 ಮಕ್ಕಳು ಈಗಾಗಲೇ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಸಾವಿರಾರು ಡೊನೇಷನ್ ಕೊಟ್ಟು
ಕೆಲವು ಕಡೆ ಲಕ್ಷಾಂತರ ರೂಪಾಯಿ ಆಗೋಗಿದೆ. ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಕಳುಹಿಸಲು ಸಾಧ್ಯವಿಲ್ಲದ ಪೋಷಕರು ಈ ಕಾರ್ಯಕ್ರಮದ ವರದಾನವಾಗ್ತದೆ ಈ ಕಾರ್ಯಕ್ರಮ ಅವರಿಗೆ ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. ಇನ್ನು LKG ಹಾಗೂ UKG ಶಿಕ್ಷಣವನ್ನ ಪರಿಣಾಮಕಾರಿಯಾಗಿ ಬೋಧಿಸುವ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ವಿದ್ಯಾರ್ಹತೆ ಅನುಗುಣವಾಗಿ ತರಬೇತಿ ನೀಡಲು ಯೋಜನೆಯನ್ನ ರೂಪಿಸಲಾಗಿದೆಯಂತೆ. ನೀವು ತರಬೇತಿ ನೀಡೋದ್ರ ಜೊತೆಗೆ ಪ್ರತಿಯೊಂದಕ್ಕೂ ಅಂಗನವಾಡಿ ಕಾರ್ಯಕರ್ತರನ್ನೇ ಕರ್ಕೊಳ್ತೀರಿ. ಯಾವುದೇ ಒಂದು ಗಣತಿ ಮಾಡ್ಬೇಕು ಇವರೇ, ಯಾವುದೋ ಒಂದು ಅರಿವು ಮೂಡಿಸ್ಬೇಕು ಇವರೇ, ಎಲ್ಲದಕ್ಕೂ ಈಸಿಯಾಗಿ ಸಿಗ್ತಕ್ಕಂಥದ್ದೇ ಅಂಗನವಾಡಿ ಕಾರ್ಯಕರ್ತರು. ಪಾಪ ಅವ್ರು ಪಾಠ ಎಲ್ಲಿ ಮಾಡ್ತಾರೆ? ಮಕ್ಕಳನ್ನೆಲ್ಲ ನೀಟಾಗಿ ನೋಡ್ಕೊಳಕ್ ಸಾಧ್ಯ ಆಗುತ್ತೆ? ಈ ತರಬೇತಿ ಕೊಡೋದ್ರ ಜೊತೆಗೆ ಅವ್ರಿಗೂ ಪಾಪ ಒಂದಿಷ್ಟು ವರ್ಕ್ ಸ್ಟ್ರೆಸ್ ಕಡಿಮೆ ಮಾಡ್ಬೇಕಪ್ಪ ನನ್ನ ಪ್ರಕಾರ. ಇನ್ನು 1975 ಅಕ್ಟೋಬರ್ 2 ತಾರೀಕು ದೇಶಾದ್ಯಂತ ಮಕ್ಕಳಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣ ನೀಡುವ ಸಲುವಾಗಿ ಅಂಗನವಾಡಿ ಕೇಂದ್ರಗಳನ್ನ ಪ್ರಾರಂಭಿಸಿದ್ರಂತೆ. 2025 ಅಕ್ಟೋಬರ್ 2 ತಾರೀಕಿಗೆ 75 ವರ್ಷ ಪೂರೈಸಿ ಸುವರ್ಣ ಸಂಭ್ರಮ ಈ ಯೋಜನೆ ಪ್ರಾರಂಭ ಆಗಿ ಅವತ್ತೇ ಇವೆಲ್ಲಕ್ಕೂ ಕೂಡ ಚಾಲನೆ ಸಿಗಬಹುದು ಅಂತ ಅಧಿಕಾರಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮಾಡ್ಲಿ, ಒಳ್ಳೇದಲ್ವೇ? ನಗರದ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಮೀರೈಸ್ ಫೌಂಡೇಶನ್ ಮತ್ತೆ ಬೆಂಗಳೂರಿನ ಜೆಟ್ಕಿಂಗ್ ಕಂಪನಿ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಡ್ರೋನ್ ಹಾರಿಸುವ ಶೋ ಕಾರ್ಯಕ್ರಮ ನೂರಾರು ಮಕ್ಕಳ ಎದುರು ಯಶಸ್ವಿಯಾಗಿ ನಡೆದಿದೆ. ಈ ವೇಳೆ ಮಾತನಾಡಿದ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್.ಟಿ. ದೇವೇಗೌಡರು, ಓದುವರ ಜೊತೆಗೆ ಇಂತಹ ಒಂದು ಸಾಧನೆ ಮಾಡುವ ಮನೋಭಾವ ಮಕ್ಕಳಲ್ಲಿ ಬರಬೇಕು, ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅವರು ಮಾತನಾಡಿ, ಈ ಡ್ರೋನ್ ರೈತ ಸಂಕುಲಕ್ಕೆ ಉಪಯುಕ್ತವಾಗುತ್ತೆ. ಡ್ರೋನ್ ಅಂದ್ರೆ ಬರೀ ಕ್ಯಾಮೆರಾ ಹಾರಿಸೋದು ಮಾತ್ರ ಅಲ್ಲ, ರೈತರು ಬೆಳೆಯುವ ಕೃಷಿ ಬೆಳೆಗಳಿಗೆ ಔಷಧಿ ಸಿಂಪಡಣೆ, ಕಳೆನಾಶಕ ಸಿಂಪಡಣೆ ಹೀಗೆ ಅನೇಕ ರೀತಿಯಲ್ಲಿ ರೈತ ಸಂಕುಲಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ವೇಳೆ ಪ್ರಾಂಶುಪಾಲರಾದ ಎಜೆ ಕೃಷ್ಣಯ್ಯ, ಹೋಲಿ ಚಿಲ್ಡ್ರನ್ ಶಾಲೆಯ ಗಿರೀಶ್, ಗೀತಾ ಕಿರಣ್, ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರಿದ್ದರು. Next, smooth takeoff and landing. Smooth takeoff and landing. Yes. Stability ಕೂಡ ಚೆಕ್ ಮಾಡ್ತೀವಿ. Direction control forward. ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಪರವಾಗಿ ಅದರ ಅಧ್ಯಕ್ಷನಾದ ನಾನು ಶುಭವನ್ನು ಕೋರ್ತಾ, ಇದೊಂದು ಅತ್ಯುತ್ತಮವಾದ ಅಪೂರ್ವವಾದ ಒಂದು ಸನ್ನಿವೇಶ. ಯಾಕೆಂದ್ರೆ ನಮ್ಮ ಕಾಲೇಜಿನವರೇ ಇದನ್ನ ವಿದ್ಯಾರ್ಥಿಗಳು ಮತ್ತು ಕಂಪನಿಯವರು ಸೇರಿ ನಮ್ಮ ಡಾಕ್ಟರ್ ಗೀತಾ ಕಿರಣ್ ಅವರ ನೇತೃತ್ವದಲ್ಲಿ ಇದೊಂದು ಹೊಸ ಪ್ರಯೋಗವನ್ನು ನಾವು ಮಾಡಿದ್ದೇವೆ. ಏಕೆಂದ್ರೆ ವಿದ್ಯೆಯ ಜೊತೆಗೆ ಓದುವುದರ ಜೊತೆಗೆ ಇಂಥ ಒಂದು ಸಾಧನೆಯನ್ನ ಮಾಡ್ತಕ್ಕಂಥ ಮನೋಭಾವ ಮಕ್ಕಳಲ್ಲಿ ಬರಲಿ ಅಂತ ಅನ್ನೋದ್ರಿಂದ ನಾವು ಇದನ್ನು ಆಯೋಜಿಸಿದ್ದೇವೆ. ತಾವೆಲ್ಲ ಮುಂದೆ ಉತ್ತಮ ಪ್ರಜೆಗಳಾಗ್ತಕ್ಕಂಥವ್ರು. ಇಂದು ನಾವು ಒಂದು ಹೊಸ ಯುಗಕ್ಕೆ ಕಾಲಿಡುವಂತಹ ಸನ್ನಿವೇಶ. ಯಾರು ಡಿಗ್ರಿ ಮಾಡಿದ ಹುಡುಗರಲ್ಲ, ಇವರು PUC ಈಗ ತಾನೇ ಮುಗಿಸಿ ಮನೆಯಲ್ಲಿ ಕೂತಿದ್ದಂತ ಈ ವೆಕೇಶನ್ ಟೈಮ್ನಲ್ಲಿ ಮೀರೈಸ್ ಫೌಂಡೇಶನ್ ಮತ್ತು ಸ್ಟಾರ್ಟ್ಅಪ್ ಕಂಪನಿ ಬೆಂಗಳೂರು ಇವರ ಸಹಯೋಗದಲ್ಲಿ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ 3 ದಿವಸಗಳ ಕಾಲ ಮಾಡಿ ಇಂದು ಅದರ ಉಪಯೋಗವನ್ನ ಮಕ್ಕಳಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಡ್ರೋನ್ ರೈತ ಸಂಕುಲಕ್ಕೆ ಬಹಳ ಉಪಯುಕ್ತವಾದಂತದ್ದು. ಇದು ಬರೀ ಕ್ಯಾಮ್ರಾ ಸೆರೆ ಹಿಡಿಯುತ್ತದಲ್ಲ, ನೀವು ಔಷಧಿ ಸಿಂಪಡಣೆ ಇರ್ಬೋದು, ಕಳೆನಾಶಕ ಸಿಂಪಡಣೆ ಇರ್ಬೋದು, ಎಲ್ಲಾ ರೀತಿಯಲ್ಲೂ ಇದು ರೈತ ಸಂಕುಲಕ್ಕೆ ಬಹಳ ಉಪಯುಕ್ತವಾದಂತಹ ಈ ಡ್ರೋನ್ ಸಂಸ್ಥೆಯನ್ನ ನಮ್ಮ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ದೊಡ್ಡ ಕಂಪನಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ನಮಗೆ ಹೆಮ್ಮೆಯ ವಿಷಯ. ಇಂಥ ಒಂದು ಮಹತ್ ಕಾರ್ಯಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ PU ಕಾಲೇಜಿನ ಮಕ್ಕಳಿಗೆ ಶುಭವನ್ನ ಕೋರಿ, ಇಂಥ ಒಂದು ಕೆಲಸದಲ್ಲಿ ಭಾಗಿಯಾಗಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ನಿಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಕ್ಕಂಥ ಈ ಕಾರ್ಯ ಯಶಸ್ವಿಯಾಗಲಿ, ನಿಮಗೆಲ್ಲರಿಗೂ ಶುಭವಾಗಲಿ. ಈ ಕಾರ್ಯವನ್ನ ಆಯೋಜಿಸ್ತಕ್ಕಂಥ ಡಾಕ್ಟರ್ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಶಿರಾಡಿ ಘಾಟ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ನಡುವೆ ಭೀಕರ ಅಪಘಾತ, 25ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ. ಅರಸೀಕೆರೆಯಲ್ಲಿ ಶನಿವಾರ ಅಭಿನಂದನಾ ಸಮಾರಂಭ, ಸಿಎಂ ಡಿಸಿಎಂ ಸಚಿವರಿಂದ 100 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದ್ಘಾಟನೆ, ಶಂಕುಸ್ಥಾಪನೆ. ಶಿವಲಿಂಗೇಗೌಡರಿಂದ ಮಾಹಿತಿ. ಏಕಾಂಗಿಯಾಗಿ ನವಿಲೆ ನಾಗೇಶ್ವರ ದೇವಾಲಯಕ್ಕೆ ಬಂದ ಡಿಕೆಶಿ, ಬರೋಬ್ಬರಿ 1.5 ಗಂಟೆಗಳ ಕಾಲ ವಿಶೇಷ ಪೂಜೆ, ರಾಜಕೀಯವಾಗಿ ಇನ್ನೂ ಅತ್ಯುನ್ನತ ಸ್ಥಾನಮಾನ ನೀಡುವಂತೆ ಪ್ರಾರ್ಥನೆ. ಇನ್ನು ಮುಂದೆ ಅಂಗನವಾಡಿಗಳಲ್ಲೂ ಇಂಗ್ಲಿಷ್ ಶಿಕ್ಷಣ, ಹಾಸನದ 100 ಕೇಂದ್ರಗಳಲ್ಲಿ ಎಲ್ಕೆಜಿ ಯುಕೆಜಿ ಪ್ರಾರಂಭ, ಸರ್ಕಾರಕ್ಕೆ ಪ್ರಸ್ತಾವನೆ. ಗಮನ ಸೆಳೆದ ಡ್ರೋನ್ ಹಾರಾಟ ಪ್ರದರ್ಶನ, ಮಲೆನಾಡು ಕಾಲೇಜು ಆವರಣದಲ್ಲಿ ಪಕ್ಷಿಗಳಂತೆ ಹಾರಿದ ಡ್ರೋನ್. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸದ್ಯದ ಕಡೆ ನಮ್ಮ ನಡೆ.